ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ. ವಿಶೇಷವಾಗಿ ಮಳೆಗಾಲ ಬಂತಂದ್ರೆ ಹೊಳೆಗಳು ತುಂಬೋದು ಸ್ವಾಭಾವಿಕದ, ಜೋರ್ದಾರಾಗಿ ಮಳೆ ಬೆಳ್ಳಿಗತ್ತದ. ಅದು ವಿಶೇಷವಾಗಿ ಕಳೆದ 10 ವರ್ಷಗಳಿಂದ ಮಳೆರಾಯ ಸಮಯಕ್ಕೆ ಸರಿಯಾಗಿ ಬೀಳ್ತಾ ಇದ್ದಾರೆ. ಒಂದು ಸಂತೋಷ ಪಡುವ ವಿಷಯ. ಜೊತೆಗೆ ಈ ನದಿಗಳ ಪ್ರವಾಹ ಹೆಚ್ಚಾಗಿ ಜನರಿಗೆ ತೊಂದರೆ ಆಗ್ತದೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡದಲ್ಲಿ ನೀವು ನೋಡಿದ್ರಿ ಈಗಾಗಲೇ ಗುಡ್ಡು ಕುಸಿತ ಮತ್ತೇನು ಆಗ್ತಾ ಇದ್ರೆ ಇಲ್ಲೇ ಊರೊಳಗೆ ಹಳ್ಳಿಗಳೊಳಗೆ ನೀರು ಹರಿದು ಬರ್ತಾ ಇದ್ದಾವೆ. ರಾಜ್ಯದ ದೊಡ್ಡ ನದಿ ಕೃಷ್ಣ, ಅದರಲ್ಲಿ ಎರಡು ಅಭಿಪ್ರಾಯ ಇಲ್ಲ. ಜೊತೆಗೆ ಅದರ ಉಪನದಿಗಳು ವೇದಗಂಗಾ, ದೂದಗಂಗಾ, ಚಿಕ್ಕೋಡಿ ಎಲ್ಲಿ ಆಗಿರ್ಬೋದು, ಮುಂದೆ ಹರಿತಾ ಹೋದಾಗ ಮುಂದಿನ ಜಿಲ್ಲೆಗಳಿಗಾಗಿರ್ಬೋದು ಸಾಕಷ್ಟು ತೊಂದರೆಯನ್ನು ಕೊಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಈ ಭಾರತದ ದುರ್ದೈವ ಇಲ್ಲಿಯ ರಾಜಕಾರಣಿಗಳ ಈ ಕಾರಣದಿಂದ ಮೂಲ ಎಲ್ಲದಕ್ಕೂ. ಯಾಕಂದರೆ ಈ ರಾಜಕಾರಣಿಗಳಿಗೆ ಒಂದು ದೂರದೃಷ್ಟಿ ಇಲ್ಲ, ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅಂತ ಅನಿವಾರ್ಯವಾಗಿ ಅನ್ನಬೇಕಾಗ್ಯದ. ಇವತ್ತೇನೋ ನಮ್ಮ ಮೋದಿ ಸರ್ಕಾರ ಆಗಿರ್ಬೋದು, ನಮ್ಮ ಯಡಿಯೂರಪ್ಪನವರಾಗಿರ್ಬೋದು, BJP ಇರ್ಬೋದು ಅಥವಾ ಕಾಂಗ್ರೆಸ್ಸಿನ ನಮ್ಮ ನೆಹರು ಅವರು ನೋಡ್ಕೊಂಡು ಇವತ್ತಿನವರೆಗೆ ಒಂದು ಪ್ಲ್ಯಾನ್ ಮಾಡಿಕೊಂಡು ನೀರನ್ನು ಯಾವ ರೀತಿಯಾಗಿ ಉಪಯೋಗ ಮಾಡ್ಕೋಬೇಕು ಅಂತ ಸಂಪತ್ತು ಭರಿತವಾದ ದೇಶ, ಇದರಲ್ಲಿ ಎರಡು ಮಾತಿಲ್ಲ. ಆದರೆ ನಮ್ಮ ರಾಜಕಾರಣಿಗಳು ಲಂಚದ ಬೆನ್ನತ್ತೆ ತಮ್ಗೆ ಹೆಂಗೆ ಬೇಕು ಹಂಗೆ ಹೊಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ಯಾವ ಪ್ರಮಾಣದಲ್ಲೇ ನಾವು ಅಭಿವೃದ್ಧಿ ಆಗಬೇಕಾಗಿತ್ತು, ಚೈನಾದಿಂದ ಮೀರಿನ ಬೆಳಿಬೇಕಾಗಿತ್ತು ನಿಶ್ಚಿತವಾಗಿಯೂ, ಆದರೆ ಆಗಲಿಲ್ಲ. ಇದಕ್ಕೆ ಕಾರಣ ನಮ್ಮ ರಾಜಕಾರಣ ಅಲ್ಲಿ ಭ್ರಷ್ಟತೆ, ಪ್ರತಿಯೊಂದರಲ್ಲೂ ಬಾಯಿ ಹಾಕುವಂಥ ಪರಿಸ್ಥಿತಿ, ಎಲ್ಲದರಲ್ಲೂ ತಿನ್ನೋದು ಮೇಯುದು. ಇದು ಕಾಂಗ್ರೆಸ್ಗೂ ಅಪ್ಲೈ ಆಗ್ತದೆ, BJPಗೆ, ಈ ದೇಶದ ಎಲ್ಲ ರಾಜಕೀಯ ಪಕ್ಷಗಳ ಅನ್ವಯಿಗೆ ಇವತ್ತು ಈ ನೈಸರ್ಗಿಕವಾದ ಆಪತ್ತುಗಳು ಮತ್ತೇನೆಲ್ಲ ಇಷ್ಟ ಆಗಬಾರ್ದಾಯ್ತು. ನಾವು 75 ವರ್ಷ ಆಯಿತು. ಇದರಲ್ಲಿ ಚೀನಾದಲ್ಲಿ ಆಗಿಲ್ಲ ಅಂತಲ್ಲ, ಅದು ಚೀನಾದಲ್ಲಿ ಪ್ರತಿ ವರ್ಷ ಇಂಪ್ರೂವ್ಮೆಂಟ್ ಅದಲ್ಲ. ಹೌದು, ರಾಜಕೀಯವಾಗಿ ಅಲ್ಲೇ ಡಿಕ್ಟೇಟರ್ಶಿಪ್ ಅದ, ಒಪ್ಪು ಮಾತನ್ನು ಒಬ್ಬ ಇದ್ದಾನೆ ಅದನ್ನು ಒಪ್ಪಿಕೊಳ್ಳೋಣ, ಕಮ್ಯುನಿಸ್ಟ್ ಅದರ ಕೆಟ್ಟದಂತ ಅಂದ್ಕೊಳ್ಳೋಣ. ಆದರೆ ಅಲ್ಲಿಯ ಈ ಒಂದು ನೈಸರ್ಗಿಕ ಒಂದು ಸದ್ಬಳಕೆಯನ್ನು ಅವ್ರು ಯಾವ ರೀತಿ ಮಾಡ್ಕೊಂಡಿದ್ದಾರಪ್ಪ ಅಂತಂದ್ರೆ ಅಲ್ಲೂ ಬರ್ತದಿಲ್ಲ ಅಂತಲ್ಲ, ಎಲ್ಲ ನದಿಗಳಿಗೂ ಅವ್ರೇನಪ್ಪ ಪೂರ್ಣ ಪ್ರಮಾಣ ಮಾಡಿದ್ದಾರಂತಲ್ಲ, ಅದು ನಮಗಿಂತ ಭಾಳಷ್ಟು ಇಂಪ್ರೂವ್ಮೆಂಟ್ ಆಗಿದ್ದಾರೆ ಅವರು. 1945ರಲ್ಲಿ ಅದು ಕಮ್ಯುನಿಸ್ಟ್ ಕಂಟ್ರಿ ಆಗಿದ್ದು, ನಾವು 47 ಸ್ವತಂತ್ರ ಸಿಕ್ಕಿದ್ದು ನಮ್ಮಿಬ್ಬರಿಗೂ. ಇವತ್ತು ಅವ್ರು ಸಾಕಷ್ಟು ನಿಯಂತ್ರಣವನ್ನು ಸಾಧಿಸಿದ್ರು, ನಾವು ಅಷ್ಟು ಆಗಿಲ್ಲ. ಭಾಳ ದೊಡ್ಡ ಬೇಡಿಕೆ ನಮ್ಮದಿತ್ತು. ಸ್ವತಂತ್ರ ಸಿಕ್ಕಾಗಿಂದ ಅದ ಇದು. ನೆಹರು ಹಿಡ್ಕೊಂಡಾಯಿತು, ಚಂದ್ರಶೇಖರ್ ಅವರಾಗಿರ್ಬೋದು, ನಮ್ಮ ವಾಜಪೇಯಿ ಅವರಾಗಿರ್ಬೋದು, ಎಲ್ಲರೂ ನದಿಗಳನ್ನು ಸರಿಯಾಗಿ ಸದ್ಬಳಕೆ ಮಾಡಬೇಕು, ಇಡೀ ರಾಷ್ಟ್ರ ತುಂಬ ಧರಿಸ್ಬೇಕಂತಿತ್ತು, ಅದಾಗಲಿಲ್ಲ. ಅದಕ್ಕಾಗಿ ಇವೆಲ್ಲ ಪ್ರವಾಹಗಳು, ಅಲ್ಲಿನ ಗಂಡಕಿ, ಗಂಗಾ, ಯಮುನಾ ಇವೆಲ್ಲ ನದಿಗಳು ತುಂಬ ಹೆಚ್ಚಾವ. ಹೊಳೆ ಬಂದಾಗಂತ ಮಳೆಗಾಲದಲ್ಲಿ ಹೇಳ್ತಿರೋದು ಅವು ಮೆಗಾ ಸ್ಫೋಟಗಳಾದ್ರಂತೆ ಮುಗಿದೋಗ್ಬಿಡ್ತು. ಯಾವ ರೀತಿ ಬರ್ತಾವೆ ನೋಡಿದ್ರೆ ಗಾಬರಿ ಆಗ್ತದೆ. ಅದು ನದಿ ದಂಡೆ ಮೇಲೆ ನಾವು ಬದುಕು ಮಾಡ್ತಾಯಿದ್ದೀವಿ. ನದಿ ದಂಡೆ ಪಟ್ಟಣಗಳು, ಹಳ್ಳಿಗಳು ಎಲ್ಲ ಅಲ್ಲಿ ಬೆಳೆ ಎಲ್ಲ ನಾಶ. ಈಗ ಹಂಗಾಗಿದೆ ಕೃಷ್ಣದ್ದು. ದೂದಗಂಗಾ, ವೇದಗಂಗಾ ಬಂದರಾಗಿ ಚಿಕ್ಕೋಡಿ ಸುತ್ತಮುತ್ತ ಆಗಿರ್ಬೋದು, ಸದರ್ಗ ಆಗಿರ್ಬೋದು, ಮಚ್ಚನಾಗಿರ್ಬೋದು, ಗೋಕಾಕದಲ್ಲಿ ಆಗಿರ್ಬೋದು, ಮುಂದೋದಂಥ ಎಲ್ಲ ಕಡೆನೂ ದಾಳಿ. ಇದಕ್ಕೆಲ್ಲ ನಾವು ಪ್ಲ್ಯಾನ್ ಇಲ್ಲದೆ ಹೋದಂಥದ್ದಂತ. ಈಗ ನೋಡ್ರಿ, ಇದಕ್ಕೆಲ್ಲ ಈ ನೆರೆ ಬಂದ ಜೋರ್ದಾರಿ ಮಳೆ ಆಗ್ತದೆ. ಮಹಾರಾಷ್ಟ್ರದಲ್ಲಿ ಸಿಕ್ಕಾಪಟ್ಟೆ ಮಳೆ ನಡೆದು ಹೀಗಾಗಿ ಅಲ್ಲಿ ಕೃಷ್ಣ ತುಂಬ ಹರಿತಾ ಇದ್ದಲ್ಲ, ಆ ಕೃಷ್ಣೆಯ ವಾಪ್ತ ಅನ್ನಿಸ್ತಾ ಹರಿದು ಹೋಗ್ತಾ ಇದ್ದಾರೆ. ಆದರೆ ಅಟ್ಲೀಸ್ಟ್ ಹರಿದು ಹೋಗುವ ಜಾಗದಾಗಿ ಓಪನ್ ಆಗಿ ದೊಡ್ಡದ ದೂರ ಇಟ್ಕೊಂಡು ಆ ನದಿ ಸರಳವಾಗಿ ಹರಿದು ಹೋಗುವಂಗೆ ಯಾಕೆ ಮಾಡ್ತಾಯಿಲ್ಲ ನಮ್ಮ ರಾಜಕಾರಣಿಗಳು ಅಂತ. ಒತ್ತುವರಿ ಯಾಕೆ ಮಾಡೋದು ಅಂತ. ಒತ್ತುವರಿ ಸಹಿತ ಅಷ್ಟೇ ಏನಪ್ಪ ಅಂತಂದ್ರೆ ಜನ ತಮ್ಮ ಮಾಡ್ಕೊಳ್ತಾರೆ ಅನ್ಯಾಯ ಅಂತ. ಈ ಒತ್ತುವರಿ ಯಾಕೆ ಮಾಡ್ತಾರೆ ಅಂದ್ರೆ ಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇಲ್ಲದಂತ, ತಿಳುವಳಿಕೆ ಇರಲಾರದಂಥ ಭ್ರಷ್ಟ ರಾಜಕೀಯ ವ್ಯವಸ್ಥೆ, ಅಧಿಕಾರಶಾಹಿ ವ್ಯವಸ್ಥೆ ಅವರಂತ. ಯಾರು ಹೇಳಿದ್ರೆ ನಮಗೆ ಏನ್ರಿ ನಮ್ಮ ಪಗಾರ ಬರ್ತದೆ, ನಾವು ಆರಾಮಿದ್ದೀವಿ ಅನ್ನುವಂಥ ಮನೋಸ್ಥಿತಿ ನಮ್ಮಲ್ಲೆಲ್ಲ ಬೆಳೆದು ಬಿಟ್ಟದೆ. ಗೊತ್ತಾ, ರಾಜಕಾರಣ ನಮಗೆ ಏನ್ರಿ ಈ ಸಲ ಎಲೆಕ್ಷನ್ ಗೆದ್ದರೆ ಆಯಿತು, ಮುಂದೆ ನೋಡೋಣ, ಆಶ್ವಾಸನೆ ಕೊಡೋಣ, ಮ್ಯಾನಿಫೆಸ್ಟೋ ಹಾಕೋಣ, ಗ್ಯಾರಂಟಿ ಕೊಡೋಣ, ಮತ್ತು ಮುಂದಿನ ವರ್ಷ ಆಗಿ ಬಂದಾಗ ನೋಡೋಣ. ಹೀಗಾಗಿ ಕೃಷ್ಣಾ ನದಿ ಕಳೆದ 10 ವರ್ಷಗಳಿಂದ ಪ್ರತಿ ವರ್ಷವೂ ಪಾಪ ಆ ನದಿಯ ದಂಡೆಯ ಚಿಕ್ಕೋಡಿ ಭಾಗದಿರ್ಬೋದು, ಅಥಣಿ ಭಾಗದಿರ್ಬೋದು, ಇಂಗಳಗಾವ ಎಲ್ಲ ಕಡೆಯೂ ಅನೇಕ ಹಳ್ಳಿಗಳು ಬರ್ತಾಯಿದ್ದಾವೆ. ಆ ಹಳ್ಳಿಗಳಾಯ್ತು, ಮುಂದೆ ಬರ್ತಿರೋ ಹಳ್ಳಿಗಳಾಯ್ತು. ಅದರಲ್ಲೂ ಅಂಕ್ಲಿ ನಿಮ್ಗೆ ಗೊತ್ತದ, ಯಡೂರದ ಹತ್ತಿರ, ಅಲ್ಲಿ ಎಲ್ಲ ಕಡೆ ಒಂದಂತಲ್ಲ, ಯಾವ ನದಿ ದಂಡೆ ಮೇಲೆ ಬರ್ತಾವೆ ಅವು ಎಲ್ಲವೂ ಇವತ್ತು ಅಪಾಯದಲ್ಲಿದ್ದಾವೆ. ಇದಕ್ಕೆ ಕಾರಣ ಅಂದ್ರೆ ಒಂದು ಪ್ಲ್ಯಾನ್ ಇರಲಾರ್ದ ಮನೆಗಳನ್ನು ಕಟ್ಟೋದು, ಮತ್ತು ಪ್ಲ್ಯಾನ್ ಇರೋದ ನದಿಯ ಒಂದು ಏನು ಇರ್ತದೆ ಬಾರ್ಡ್ರ್ಗಳನ್ನು ಒತ್ತುವರಿ ಮಾಡ್ಕೊಂಡು ಒಳಗೆ ಹೋಗೋದು. ನೀರು ಹತ್ಯಾದಾಗ ಬೇಸಿಗೆಯಲ್ಲಿ ಏನು ಅನಿಸೋದಿಲ್ಲ, ಅದು ಮಳೆಗಾಲದಲ್ಲಿ ನಮ್ಮಲ್ಲಿ ಮಳೆಗಾಲ ತುಂಬ ಹರಿಯುವಂಥದ್ದು. ಅದರಲ್ಲೂ ಪಶ್ಚಿಮ ಘಟ್ಟದಲ್ಲಿ ಜೋರ್ದಾರ್ ಮಳೆ ಆಯ್ತಪ್ಪ ಅಂದ್ರೆ ಮುಗಿದೋಗ್ಬಿಡ್ತು. ಹೀಗಾಗಿ ಇವತ್ತಿನ ಅನೇಕ ಸಮಸ್ಯೆಗಳಿಗೆ ನಮ್ಮ ಆಡಳಿತನ ಕಾರಣ. ಇವತ್ತು ನಾವು ಮನೆ ಕಟ್ಟಿಕೊಳ್ತೀವಿ, ಹಾಗೆ ಮತ್ತು ಆಶ್ವಾಸನೆ ಕೊಡ್ತಾ ಇದ್ದಾರೆ. ಈಗ ನಮ್ಮ DC ಅವ್ರಿಗೂ ಆಶ್ವಾಸನೆ ಕೊಡ್ತಾ ಇದ್ದಾರೆ, ಜೊತೆಗೆ ಉಸ್ತುವಾರಿಗಳು ಕೊಡ್ತಾ ಇರ್ತಾರೆ, ಮತ್ತೆಲ್ಲ ಶಾಸಕರು ಕೊಡ್ತಾ ಇರ್ತಾರೆ. ಯಾವಾಗಿದು ಎಲ್ಲಿವರೆಗೆ ಮಳೆ ಬಂದ ಹೊಳೆ ಇಳಿಯುವರೆಗೆ, ಇಳಿದ ಮಾತು ನಾ ಯಾರೋ ನೀ ಯಾರೋ.
ಹಿಂಗೆಲ್ಲ ಎಲೆಕ್ಷನ್ ಸಮಯದಲ್ಲೂ ದೊಡ್ಡ ದೊಡ್ಡ ಆಶ್ವಾಸನೆ ಕೊಟ್ಟೇ ಕೊಡೋದು, ಬಡತನ ಹೋಗಿಸ್ತೀವಿ, ಎಲ್ಲ ಗ್ಯಾರಂಟಿ ಕೊಡ್ತೀವಿ, ನಿಮ್ಗೆ ಉದ್ಯೋಗ ಕೊಡ್ತೀವಿ ಹೇಳಿ ಹೇಳೋರಿ. ಕಳೆದ 75 ವರ್ಷಗಳಿಂದ ಎಲ್ಲರೂ ಇದನ್ನ ಮಾಡಿದರು. BJPನೂ ಇದನ್ನ ಮಾಡಿದ. ಒಂದು ಕಾಲಕ್ಕೆ BJP ಅಧಿಕಾರದಲ್ಲಿದ್ದಾಗ ಇದೊಂದು ಏನೋ ಒಳ್ಳೆ ಕೆಲಸ ಮಾಡ್ತದಪ್ಪ, ಸ್ವದೇಶಿ ಮೂವ್ಮೆಂಟ್ ಮಾಡ್ತದ, ಹಾಗೆ ಹೀಗೆ ಅನೇಕ ಕಲಿಸ್ಕೊಂಡಿದ್ವಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದರಲ್ಲೂ RSS ಅಂತ ಒಂದು ಫಿಕ್ಸ್ ದೇಶಭಕ್ತಿ ಒಂದು ಸಂಘಟನೆದ ದೇಶಕ್ಕೆ ಒಳ್ಳೆಯದ ಮಾಡ್ತದೆ ಅಂತೇಳಿ ಈ ಕಳೆದ 11 ವರ್ಷದಲ್ಲಿ ಅವ್ರದ್ದು ಸರ್ಕಾರದಲ್ಲಿ BJP ಅಂದ್ರೇನು, ಮೋದಿಯವರಂದ್ರೇನು, ಶಾ ಅವರಂದ್ರೇನು, RSSದ ಮುಖವಾಣಿಗಳು, RSSದ ಮುಖ ಅವರು ಅಲ್ವಾ. ಈ ಬ್ಯಾನರ್ಗಳು ಯಾಕೆ ಮಾಡಿಲ್ಲ, ಒತ್ತುವರಿ ಯಾಕೆ ಮಾಡೋಕ್ಕೆ ಬಿಟ್ಟರು? ಅದು ಬಿಟ್ಟು ಬೇರೆ ಬೇರೆ ಆಗ್ಬೋದಾಗಿತ್ತಲ್ಲ. ಹೊಳೆ ದಂಡಿ ಬೇರಣ ಮನೆಗಳು ಕಟ್ಸ್ಕೊಳ್ಳೋರಿಗೆ ತಾಕೀತು ಮಾಡಿ ಅವ್ರಿಗೆ ಜಾಗ ಕೊಟ್ಟು ಶಿಫ್ಟ್ ಮಾಡೋ ಸಾಧ್ಯತೆ ಇತ್ತು. ಅದ್ರ ಎಷ್ಟೋ ಪ್ರಮಾಣ ಕಡಿಮೆ ಆಗ್ತಾಯಿತ್ತು. ನದಿಯ ಒಂದು ಏನು ಬೆಲ್ಟ್ ಅದ, ಆ ಬೆಲ್ಟ್ ಇನ್ನಷ್ಟು ತಗ್ಗಳು ತೋಡಿ ಅಲ್ಲೇ ನೀರು ಹರಿದು ಹೋಗುವಂಥದ್ದು ಮಾಡಬೇಕಾಗಿತ್ತು. ಅಟ್ಲೀಸ್ಟ್ ಮಿನಿಮಮ್ ಇದ್ದಲ್ಲಿ ಮಾಡಬೇಕಾಗಿತ್ತಲ್ಲ. ಇಲ್ಲ ಡೈಕ್ ಕಟ್ಸ್ಕೊಂಡು ನೀರು ಒಳಗೆ ಬರ್ದಂಗೆ ಎಂಥ ಒಂದು ಹಾಲಂಡ್ ದೇಶ ಸಮುದ್ರ ಮಟ್ಟದ ಕೆಳಗಿದ್ದು ಡೈಕ್ ಕಟ್ಕೊಂಡು ತಮಗೆ ನೀರು ಒಳಗೆ ಬರ್ದಂಗೆ ಮಾಡ್ಕೊಂಡದು. ನಮಗೇನು ಧೈರ್ಯ ರೀ, ಎಲ್ಲ ಪರ್ವತದ ಇಲ್ಲಿ ನಮ್ಮ ದೇಶದಲ್ಲಿ ಯಾವುದೂ ಕಡಿಮೆ ಇಲ್ಲ ನೈಸರ್ಗಿಕವಾಗಿ. ಅವರಷ್ಟು ನಾವು ವೀಕ್ ಇಲ್ಲ, ಉಳಿದ ಯುರೋಪ್ ದೇಶ ಅಷ್ಟಿಲ್ಲ. ಯಾಕಂದ್ರೆ ಚಳಿಗಾಲದಲ್ಲಿ ಎಲ್ಲ ಬರಪು ಬಿದ್ದ ಆ ದೇಶಗಳು ಸತ್ಯಾನಾಶ ಆಗ್ತಾ ಇರ್ತಾವೆ. ಅದು ನಮ್ಮದೆಲ್ಲ ಇದ್ದು ನಾವು ಯಾಕೆ ಮಾಡ್ತಾಯಿಲ್ಲ ಅಂದ್ರೆ ನಮ್ಮಲ್ಲೇ ಒಂದು ಆ ಮನೋಸ್ಥಿತಿ ಇಲ್ಲ. ದೇಶಭಕ್ತದ ಬಾಯಲ್ಲಿ ಹೇಳ್ತೀವಿ, ನಾವು ಭಜನೆ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಅದು ದೇಶ ಉಳಿಬೇಕಾಯ್ತು, ಜನ ಉಳಿಬೇಕಾಯ್ತು, ಏನು ಮಾಡಬೇಕು ಅನ್ನೋದಿಲ್ಲ. ಮಿನಿಮಮ್ ಅವ್ರು ಉದ್ಯೋಗ ಕೊಡಬೇಕು ಅನ್ನೋ ಕಲ್ಪನೆ ಸಹಿತ ನಮ್ಮಲ್ಲಿಲ್ಲ. ಯಾವ ಕ್ಷೇತ್ರದಿಂದ ಉದ್ಯೋಗ ಬರ್ತದೋ ಆ ಕ್ಷೇತ್ರದ ಬಗ್ಗೆ ಇವನ್ ಎಲ್ಲರೂ ಮಾತಾಡ್ತಾರೆ ಅಷ್ಟೇ. ಅದು ಕ್ರಿಯಾತ್ಮಕ ಇಳಿಸ್ತಾ ಇಲ್ಲ. ಅದಕ್ಕೆ ಲಂಕೇಶ್ವರ ಮೇಲೆ ಹೇಳ್ತಾ ಇರ್ತಾರೆ, ಎಲ್ಲೇ ಪ್ರಾಮಾಣಿಕತೆ ಅಲ್ಲಿ ಕ್ರಿಯಾಶೀಲತೆ ಇಲ್ಲ, ಕ್ರಿಯಾಶೀಲತೆಲ್ಲ ಪ್ರಾಮಾಣಿಕತೆ ಇಲ್ಲ. ಇದು ಹಂಗಾಗಿದೆ ರೀ ದೇಶದೊಳಗೆ. ಭಾಳಷ್ಟು ಜನ ಪ್ರಾಮಾಣಿಕರಿದ್ದಾರೆ ಇಲ್ಲ ಅಂತಲ್ಲ, ಆದರೆ ಅವ್ರಿಗೆ ಪಾಪ ಇವತ್ತು ರಾಜಕೀಯ ಗೊತ್ತಂದ್ರೆ ನಿಮಗೆ ದುಡ್ಡು ಹಾಕಿ ದುಡ್ಡು ತೆಗೆದು ವ್ಯಾಪಾರ ಆಗೈತೆ. ಇಲೆಕ್ಷನ್ ಸಮಯದಲ್ಲಿ ದುಡ್ಡು ಹಾಕೋದು, ಸೆರೆ ಹಂಚೋದು, ರೊಕ್ಕ ಹಂಚೋದು, ಆರಿಸಿ ಬರೋದು, ನಂತರ ನಾ ಯಾರೋ ನೀ ಯಾರೋ. ಇದರ ದುಷ್ಪರಿಣಾಮಗಳು ಇವತ್ತು ನಾವು ಅನುಭವಿಸ್ಬೇಕಾಗಿದೆ ಎಲ್ಲರೂ. ಮತ್ತು ನಾವು ಮತದಾರರು ಹಂಗಾಗಿದ್ವಿ. ನಮ್ಮಲ್ಲಿ ತಿಳುವಳಿಕಿಲ್ಲ, ಶಿಕ್ಷಣ ಇಲ್ಲ. ಭಾಳಷ್ಟು ಮೀಟಿಂಗ್ ಹೇಳೋದು ಎಲ್ಲರೂ ಶಿಕ್ಷಣ ಇಲ್ಲ. ಆ್ಯಕ್ಚುಲಿ ಮಿನಿಮಮ್ ಒಬ್ಬ ವ್ಯಕ್ತಿ ಹುಟ್ಟಿದಪ್ಪ ಅಂದ್ರೆ ಅವು ಹೈಯರ್ ಎಜುಕೇಷನ್ ಅವಾಗ ಫ್ರೀಯಾಗಿ ಕೊಡಲೇಬೇಕು, ಬೇರೆ ಹಾದಿಲ್ಲ. ಇಲ್ಲೇ ಅವರೇ ಈ ದೇಶ ಸಂಪತ್ತು, ನಾವು ನಾಗರಿಕ ಈ ದೇಶ ಸಂಪತ್ತು. ಮತ್ತು ನಾವು ಅದನ್ನು ಸರಿಯಾದ ಥರ ಮಾಡಲಿಲ್ಲ. ಅಲ್ಲೆಲ್ಲ ಪಾಪ ಏನು ಬಿಸಿ ಊಟ ಕೊಡ್ತೀರಿ, SSLC ಹಂಗೆ ಮಾಡ್ತೀವಿ, ಎಲ್ಲ ಹೇಳ್ಕೊಡ್ತೀವಿ, ಹೊಗಳೇ ಬಿಡೋದು ಎಲ್ಲ. SSLC ಆದ ನಂತರ SSLC ಮುಗಿದ್ರೊಳಗೆ ನಿಮ್ಗೆ ಅಕ್ಷರಜ್ಞಾನ ಬಂದಿರ್ತದೆ ವಿನಃ ಪ್ರಜ್ಞೆ ಬಂದಿರೋದಲ್ಲ, ತಿಳುವಳಿಕೆ ಬಂದಿರೋದಲ್ಲ. ಇದು ಸರಿ ಅವ್ರು ತಪ್ಪು ಯಾವುದು, ಈ ಮಿನಿಸ್ಟರ್ ತಪ್ಪು ಮಾಡ್ತಾ ಇದ್ದಾನೆ, ಸರಿ ಮಾಡ್ತಾ ಇದ್ದಾನೆ, ಅಥವಾ ಈ ಅಧಿಕಾರಿ ಸರಿ ಅದನ್ನು ತಪ್ಪು ನಿಮಗೆ ತಪ್ಪಿದ್ದು ಏನು ಮಾಡಬೇಕು. ನಮ್ಮ ಸಂವಿಧಾನ ಸಹಿತ ಎಷ್ಟೋ ಮಂದಿಗೆ ನಾಲೆಜ್ ಇಲ್ಲ. ಸಂವಿಧಾನ ನಮ್ಗೆ ಏನು ಕೊಟ್ಟದ, ಅಂಬೇಡ್ಕರ್ ಅವರು ಏನು ಕೊಟ್ಟಿದ್ದಾರೆ, ನಾಲೆಜ್ ಇಲ್ಲ. ಎಲ್ಲನೂ ಅಧಿಕಾರಶಾಹಿ ಹೇಳಿದಂಗೆ ತಿಳ್ಕೊಂಡು ಹೋಗುವಂಥದ್ದು. ಅಧಿಕಾರಶಾಹಿಗಳು ರಾಜಕಾರಣಕ್ಕೆ ಕೈಗಾದಾರೋ, ರಾಜಕಾರಣಿಗಳು ಅಧಿಕಾರಶಾಹಿಗಾಗಿದ್ದಾರೋ. ಯಾಕಂದರೆ ಅಧಿಕಾರಶಾಹಿಗಳು ಬುದ್ಧಿವಂತರು. ಇವತ್ತು IAS ಆಫೀಸರ್ಸ್ ಇರಲಿ, KAS ಇರಲಿ, KPS ಇರಲಿ, ಇವರೆಲ್ಲರೂ ಎಂಥವ್ರಪ್ಪ ಅಂದ್ರೆ ಅತ್ಯಂತ ಬುದ್ಧಿವಂತ ಜನ. ಇವರು ತಮಗೆ ಬೇಕು ವಾದ ಮಾಡೋದು ಜನ, ನಮ್ಮದು ಸತ್ಯಂತ ಹೇಳುವಂಥ ಜನ. ಇವರು ಆದ್ರೆ ರಾಜಕಾರಣಿಗಳು ನಮಗೇನು ಮಾಡೋದು, 5 ವರ್ಷ ಬಂದು ಹೋಗೋರ, ಬಂದಿದ್ರಾಗ ಎಷ್ಟು ಹೊರಗುಂತಿಂದು ಹೋದ್ರೆ ಸಾಕು ಅನ್ನೋಂಥ ನಾವು ನಮ್ಮ ರಾಜಕಾರಣಿಗಳು. ಇವರಿಬ್ಬರ ಸಮ್ಮಿಶ್ರದಿಂದಾಗಿ ಈ ದೇಶದ ಅರ್ಥವ್ಯವಸ್ಥೆ ಹಾಳಾಗೋದು. ಇವತ್ತು ನಿಸರ್ಗ ಹಾಳಾಗಿ ಹೊಂಡದ, ಹೂವಿನ ಕಡೆಗೆ ಹೊಳೆ ತನಕ ಹರಿದು ಹೋಗ್ತಿರ್ತದೆ. ಅದನ್ನ ಇನ್ನಷ್ಟು ಇಂಪು ಮಾಡಿ ಆ ಹೊಳೆ ಅಲ್ಲೇ ಹರಿದು ಹೋಗಂಗೆ ಮಾಡ್ಬೇಕಲ್ಲ, ಅದೂ ಇಲ್ಲ. ಹೀಗಾಗಿ ಪ್ರತಿ ವರ್ಷವೂ ಈ ನೆರೆ ಹಾವಳಿಯಿಂದಾಗಿ ಉತ್ತರ ಆಗಿರ್ಬೋದು, ದಕ್ಷಿಣ ಆಗಿರ್ಬೋದು, ಎಲ್ಲ ಕಡೆ ಪರಿಸ್ಥಿತಿ ಇದೆ. ಇವತ್ತು ಕೃಷ್ಣಾ ದೊಡ್ಡ ನದಿ ಅದ, ಅದ್ರ ಹೊಡೆತ ಇಲ್ಲಿ ನಮಗೂ ಆಗ್ತದೆ, ತೆಲಂಗಾಣಕ್ಕೂ ಆಗ್ತದೆ, ಆಂಧ್ರ ಪ್ರದೇಶಕ್ಕೂ ಆಗ್ತದೆ ರೀ. ಅಲ್ಲೂ ಸಾಕಷ್ಟು ತೊಂದರೆ ಕೊಡ್ತಾ ಇದ್ದಾವೆ. ಯಾಕಂದ್ರೆ ನಾವು ಯಾರೂ ಪ್ಲ್ಯಾನ್ ಅಡಿಲ್ಲ. ಆ ನದಿ ಹಾವಳಿ ಮಾಡ್ತದೆ, ನಾವು ಏನು ಮಾಡಬೇಕಪ್ಪ ಅಂದ್ರೆ ಇನ್ನಷ್ಟು ನದಿಯ ಒಂದೇನು ಬೆಲ್ಟ್ ಇನ್ನಷ್ಟು ತಗ್ಗು ಮಾಡಿ ನೀರು ಅಲ್ಲೇ ಹರಿದು ಹೋಗೋಂಗೆ ಮಾಡ್ಬೇಕಲ್ಲ. ಯಾವ ಪ್ರಮಾಣದಲ್ಲಿ ಬರ್ತದೆ ಇವತ್ತು ನೋಡಿರಿ, ಇಂಗ್ಲೆಂಡ್ದೊಳಗೆ ಥೇಮ್ಸ್ ನದಿ ಮಳೆ ಜೋರ್ದಾರ್ ಬಂದಾಗೂ ಅಷ್ಟೇ ಇರ್ತದೆ, ಕಡಿಮೆ ಇದ್ದಾಗ ನೀರು ಅಷ್ಟೇ ಇರ್ತದೆ. ಅಷ್ಟು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅವರು. ಥೇಮ್ಸನ್ನ ಅಭ್ಯಾಸ ಮಾಡಿರಿ, ಅಭ್ಯಾಸ ಮಾಡ್ತೀರಿ ಇಲ್ಲ ಅಂತಲ್ಲ. ನೀವೆಲ್ಲರೂ ನಾಲೆಜಬಲ್ ಇದ್ದೀರಿ, ಬುದ್ಧಿವಂತರಿದ್ದೀರಿ. ಆದರೆ ಬುದ್ಧಿವಂತರು ಅದನ್ನು ಯಾವ ರೀತಿಯಾಗಿ ತಮ್ಮ ಬುದ್ಧಿವಂತಿಕೆಯನ್ನು ಸ್ವಾರ್ಥ ತ್ಯಾಗದಿಂದ ಜ್ಞಾನ ಅಂತ ತಿಳ್ಕೊಂಡು ಅದು ಸ್ವೀಕಾರ ಮಾಡಿ ಪರೋಪಕಾರಿ ನೆಲೆಗಟ್ಟಲ್ಲಿ ಕೆಲಸ ಹಾಕಿ ಮಾಡ್ತಾ ಇಲ್ಲ ಅಂತ. ಇವತ್ತು ನಮ್ಮ ಅಧಿಕಾರಿಗಳಿಗೆ ಸಾಕಷ್ಟು ಪೇಮೆಂಟ್ ಇದ್ದಾವೆ ಇಲ್ಲಂತಲ್ಲ. ಒಬ್ಬ DC ಗೆ ಎಷ್ಟು ಪೇಮೆಂಟ್ ಅದ, ಅವ್ರಿಗೆ ಏನೇನು ಸವಲತ್ತುಗಳಿಲ್ಲ, ತಹಸೀಲ್ದಾರ್ಗೆ ಏನಿಲ್ಲ, ಎಲ್ಲರೂ ಇದ್ದಾವೆ. ಇವರೆಲ್ಲ ಬುದ್ಧಿವಂತರು, ಇವರು ತಿಳುವಳಿಕಿದ್ದವರು. ಅವ್ರ ಜೊತೆಗಿದ್ದಂಥ ರಾಜಕಾರಣಿಗಳು ಸಾಕಷ್ಟು ಕಲ್ತಂಥವ್ರು, ತಿಳಿದಂಥವ್ರು ಇದ್ದಾರೆ. ಇವರೆಲ್ಲರೂ ಕೇವಲ ಓಟಿಗೆ ನಿಂತಿದ್ದರಿಂದ ಇವೆಲ್ಲ ಸಮಸ್ಯೆಗಳು ಇವತ್ತು ಕೃಷ್ಣಾ ನದಿ ಕೇರ್ತಾ ಇದೆ. ಘಟಪ್ರಭಾ, ಮಲಪ್ರಭಾ ಎಲ್ಲ ದಕ್ಷಿಣದೆಲ್ಲ ನದಿ ಆಗ್ತಾ ಇದ್ದಾವೆ. ಅದು ದುಷ್ಪರಿಣಾಮ ನಾವು ನೋಡ್ತಾ ಇದ್ದೀವಿ. ಅದೇ ದೃಷ್ಟಿ ಇಟ್ಕೊಂಡು ಇವತ್ತು ಅಂಕಲಿ ಇರ್ಬೋದು, ಮತ್ತಿರ್ಬೋದು, ಸುತ್ತಮುತ್ತೆಲ್ಲ ಹಳ್ಳಿಗಳು ಆ ಒಂದು ಕೃಷ್ಣಾ ನದಿಯ
ಮತ್ತು ವೇದಗಂಧ ಇನ್ನುಳಿದ ಎಲ್ಲನೂ ಕಾರಣನಿಷ್ಠ ಒತ್ತುವರಿ ಮಾಡ್ತಾಯಿದ್ದೀವಿ. ಸರಿಯಾಗಿ ನಾವು ನೀರನ್ನು ಸದ್ಬಳಕೆ ಮಾಡ್ತಾಯಿಲ್ಲ. ಜೊತೆಗೆ ಬೇಸಿಗೆ ಬಂದಾಗ ಒದ್ದಾಡ್ತೀವಿ. ಮಳೆಗಾಲದಲ್ಲ ಎಲ್ಲ ಕೇಳ್ಕೊಂಡು ಒಂದು ಟೆಂಟ್ ಬಡ್ಕೊಂಡು ಮತ್ತೇನು ಮಾಡಿಕೊಂಡು ನದಿ ದಂಡಿ ಮೇಲೆ ಇರುವಂಥ ಪ್ರಸಂಗ. ಆ ಟೆಂಟ್ಗಳು ಸಹಿತ ಇವತ್ತು ನೀರಾಗಿ ಹರ್ಕೊಂಡು ಹೋಗುವಂಥ ಸ್ಥಿತಿ ಅದ. ಮತ್ತು ಉತ್ತರದಲ್ಲಿ ಹಂಗಾದ್ರೆ ಗಂಗಾ ಯಮುನಾ ನದಿಗಳು ಸುತ್ತಮುತ್ತ ಎಲ್ಲ ಅವ್ರ ಪರಿಸ್ಥಿತಿ ಪಾಪ ಹೇಳ್ಬಾರ್ದು. ಎಷ್ಟು ನಾಜೂಕು ಇರ್ತದೆ ಅಂದ್ರೆ ಈಗ ನೋಡ್ರಿ ಕೃಷ್ಣಾ ನದಿ ದಂಡಿ ಮೇಲೆ ಜನ ಅಲ್ಲಿ ರೈತರು ಯಾವ ರೀತಿ ಒದ್ದಾಡ್ತಾ ಇದ್ದಾರೆ ಅದು ಪ್ರತಿ ವರ್ಷ ಇರ್ತದೆ. ನಮ್ಮ ಶಾಶ್ವತ ಪರಿಹಾರ ಕೊಡಿ ಕೇಳ್ತಾ ಇದ್ದಾರೆ. ಅದಕ್ಕೆ ಇವರು ಆಶ್ವಾಸನೆ ಕೊಡ್ತಾ ಇದ್ದಾರೆ. ಇದು ಎಲ್ಲಿವರೆಗೆ? ನೀರು ಇಳಿಯುವವರೆಗೆ. ಅದು ಮುಂದುವರಿಬೇಕಾಗಿದೆ. ಮತ್ತು ರಾಜಕಾರಣಿಗಳು ಇತ್ತು ಲಕ್ಷ್ಯ ಹರಿಸ್ಬೇಕಾಗ್ಯದ. ಅದೇ ಕಾರಣಕ್ಕೆ ಅಧಿಕಾರಿಗಳು ಸಹ ಒತ್ತಡದಲ್ಲಿ ಕೆಲಸ ಮಾಡಿಸ್ಬೇಕಾಗ್ಯದ ಅಂತ ಹೇಳ್ತಾ ಈ ಉಕ್ಕಿದ ನದಿಗಳು ಅಂತ ಇನ್ನೊಂದು 4 ದಿನ ಇಳಿತಾವ. ಮುಂದೇನು ಅನ್ನೋದು ಈಗ ಉತ್ತರ ಹುಡುಗರಿ ನಿಂತ ಕೆಲಸ ಮಾಡಿಸ್ರಿ. ಮೊದಲು ಮಿನಿಮಮ್ ಒತ್ತುವರಿ ಆಗದಂಗೆ. ಯಾಕಂದ್ರೆ ಈಗ ಒತ್ತುವರಿ ಆಗ್ಯದಂತ ರಿಪೋರ್ಟ್ಸ್ ಇದ್ದಾವೆ. ಅದು ಒತ್ತುವರಿ ಆಗಬಾರ್ದು. ಹೊಳಿ ಹರಿದು ಹೋಗುವಂಥ ಜಾಗ ಇನ್ನಷ್ಟು ಇಂಬಾದ್ರೆ ನಿಶ್ಚಿತವಾಗಿ ಈಗ ಆಗುವಂಥ ದುರಂತ ಸ್ವಲ್ಪ ಕಡಿಮೆ ಆಗ್ತದೆ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡಿ. ಎಷ್ಟು 16 ನ್ಯೂಸ್ ಅರ್ಥ ತಿಳಿಸಿ ತರಬೇಕು. ಸತ್ಯದ ಕೈಗೆ ನೋಡಿ ವಂದನೆಗಳು.